ನಾನು ಮಠದ ವಿದ್ಯಾರ್ಥಿ, ಇಲ್ಲ ಅನೇಕರು ಮಠದ ವಿದ್ಯಾರ್ಥಿಗಳು ಸಜ್ಜುಕುಮಾರ್ ಚುಮ್ಮವ್ರು ಹಿಡ್ಕೊಂಡು ಮಠದಾಗ ನಾವು ಬಂದಾಗ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ಆ ಘಂಟಿ ಶಬ್ದ ಕೇಳಿ ನಾವು ತಾಟ್ ತಗೊಂಡು ಓಡಿ ಬರ್ತಿದ್ವಿ. ಅಂದ್ರೆ ಅಷ್ಟು ಪರಿಸ್ಥಿತಿ ಮಠದಾಗ ಯಾವುದೇ ರೀತಿಯಿಂದ ಅಂತ ಹೇಳ್ಕೊಂಡು ಇದ್ದಿಲ್ಲ. ಒಂದು ಲೈಟಿನ ಬಿಲ್ ಕಟ್ಟಬೇಕಾದ್ರೂ ಅಪ್ಪೋರು ಒಂದು ಊರಿಗೆ ಬಂದು ಪ್ರವಚನ ಮಾಡಿ ಬಂದಿದ್ದ ಹಣ ತಂದು ಆ ಲೈಟ್ ಬಿಲ್ ಕಟ್ತಿದ್ರು. ಆ ನಂತರ ಮಠದಾಗ ನಮ್ಮಂತ ಅನೇಕ ವಿದ್ಯಾರ್ಥಿಗಳು ಹೊಟ್ಟಿ ತುಂಬ ಅನ್ನ ಸಿಗಬೇಕಾದ್ರೆ ಅಪ್ಪೋರು ಹಿಂಗೆ ಪ್ರವಚನ ಮಾಡಿ ಬಂದಿದ್ದು. ಅದ್ರ ಮೇಲೆ ಮಠ ನಡೀತಿತ್ತು. ಅಂದ್ರೆ ಇವೆಲ್ಲ ಎಂಥ ಒಂದು ಸಮಸ್ಯೆಗಳು, ಕಷ್ಟಗಳು, ನೋವುಗಳಿದ್ದು ಇದು ಒಂದು ರೀತಿ ಬರಡು ಇದ್ದಿದ್ದು ನಂದನ ಮಾಡಿ ಇವತ್ತು 20,000 ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಬಹುತೇಕ ಇಲ್ಲಿ ಅಪ್ಪೋರ್ದು ಮಾತ್ರನೇ ಎಂಥದಂದ್ರ ಇಲ್ಲಿ ಉಜ್ಜಿನಿ ಅಂತ ಅವರ ತಾಲೂಕ ಅಲ್ಲಿ ಒಂದು ಮಗು ಸಿಕ್ಕದಪ್ಪರೆ ನೀವು ಪಾಲನೆ ಪೋಷಣೆ ಮಾಡ್ತೀರಂತಿ ಆ ತಾಯಿ ಫೋನ್ ಹಚ್ತು. ಅವರು ನಮ್ಮ ಮಠದಾಗ ದತ್ತು ಅಂತಿದ್ದ ಅವ್ರ ತಾಯಿ ಫೋನ್ ಮಾಡಿದ್ರು. ಅಪ್ಪ ಒಂದೇ ಮಾತಿಗೆ ಅವ್ರು ಒಪ್ಕೊಂಡು ಮೈನಾಗ ಅಂಗಿ ಅಲ್ಲ ಅನ್ನೋದು ಭಾಂತಿ ಇಲ್ಲ, ಹಂಗೆ ಅಪ್ಪರು ಆ ಖುಷಿ ತಗೋಬೇಕಂತಕ್ಕಂಥ ಒಂದು ತವಕ ಆ ಉತ್ಕಟ ಹಂಗೆ ಹೋಗ್ಲತ್ತಾರೆ. ಹಾಗೇನು ಅವ್ರ ಬಳಿ ಯಾವುದೇ ಕಾರು ಯಾವುದೇ ವ್ಯವಸ್ಥೆ ಇದ್ದಿಲ್ಲ, ಬಸ್ಸಿಗೆ ಅಲ್ಲಿ ಹೋಗೋಸ್ತಾನ ಕೂಸಿಲ್ಲ. ಅವಾಗ ಪೊಲೀಸರು ಒಯ್ದರು. ಪೊಲೀಸ್ ಸ್ಟೇಷನ್ ಏನೋ ಸೌಂಡ್ ಅಂತ ಸೌಂಡ್ ಏನೋ ಇದ್ರು ಆಫ್ ಮಾಡಿ ಬರಗದ ಆ ಒಂದು ಆ ಉಜ್ಜಿನಿಗೆ ಹೋದ ತಕ್ಷಣ ಆ ಮಗುನೇ ಇದ್ದಲ್ಲಿ ಪೊಲೀಸರು ಒಯ್ದಾರೆ. ಪೊಲೀಸ್ ಸ್ಟೇಷನ್ ಹೋದರು. ಆ ಪೊಲೀಸರು ಅಂತ ನಮಗೆ ಕೊಡ್ಲಕ್ಕೆ ಬರಲ್ಲ, ಆರೋಗ್ಯ ಅಧಿಕಾರಿ THO ಅನ್ನೋದು ಹೋಗ್ಬೇಕು. ಆ THO ಅವ್ರಲ್ಲಿ ಹೋದ್ರೆ ಅವ್ರಂತಾರ ನೀವು DHO ಬೀದರ್ಗೆ ಹೋಗ್ರಿ. ಅಲ್ಲಿ ಬೀದರ್ಗೆ ಹೋದ್ರೆ ಅವ್ರಂತ ನಮಗೆ ಕೊಡ್ಲಕ್ಕೆ ಬರಲ್ಲ ಅಪ್ಪರೇ, ನೀವು ಕೋರ್ಟಿಗೆ ಹೋಗ್ಬೇಕು. ಆ ಕೋರ್ಟಿಗೆ ಹೋದ್ರೆ ಅಲ್ಲೆಲ್ಲ ಭಕ್ತರು ಏನು ಜಗಳ ಆಗ್ಯದಪ್ಪರೇ, ನೀವೇ ಕೋರ್ಟಿಗೆ ಬಂದಿದೆ ಅಂತೆಲ್ಲ ಭಕ್ತರು. ಆಗ ಅಪ್ಪರು ಅಂದರು, ಇಲ್ಲ ನಾನು ಕೂಸಿ ತಗೊಳಕ್ಕೆ ಬಂದಿದ್ದೀನಿ. ಆ ಕೋರ್ಟಿನ ಹೋಗಿ ಕಟ್ಟಕಟ್ಟಾಗಿ ನಿಂತು ಪ್ರಮಾಣ ಮಾಡಿ ಕೂಸಿಗೆ ತಗೋತಾರ. ಆಗ ಅವ್ರು ನ್ಯಾಯಾಧೀಶರು ಅಂತಾರ,